ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಸಿರ್ಸಿಯಿಂದ ಸಾಗರ ಹೊರಟಿದ್ದೀನಿ. ಫಸ್ಟ್ ಟೈಮ್ ನಾನು ಹೊಸ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರೋದು. ಅಂದರೆ ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡ್ ಆದಮೇಲೆ ನಾನು ಸರಿಯಾಗಿ ನೋಡೇ ಇರಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬಸ್ ಬಂತು. ಸಾಗರ ಹೊರಟಿದ್ದೀನಿ. ಇವಾಗ ಒಂದು ಬಟ್ಟೆ ಅಂಗಡಿದು ವಿಡಿಯೋ ಮಾಡೋದಿತ್ತು. ಆಲ್ರೆಡಿ ವಿಡಿಯೋನೆಲ್ಲ ಶೇರ್ ಮಾಡಿದ್ದೀನಿ ಇನ್ಸ್ಟಾ ರೀಲಲ್ಲಿ, ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಫೇಸ್ಬುಕ್ ರೀಲೆಲ್ಲ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು. ಒಂದು ಒಳ್ಳೆ ಬಟ್ಟೆ ಅಂಗಡಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದರಲ್ಲಿ ಬನ್ನಿ ನೋಡ್ತಾ ಹೋಗೋಣ ನಮ್ಮ ಜರ್ನಿ ಹೇಗಿತ್ತು ಅಂತ. ಬಸ್ಸಲ್ಲಿ ವಿಂಡೋ ಸೀಟ್ ಸಿಕ್ಬಿಟ್ರೆ ಸಖತ್ತಾಗಿರುತ್ತೆ. ನಂಗೆ ಮೊದಲಿಂದನೂ ಅಷ್ಟೇ, ನಾನು ವಿಂಡೋ ಸೀಟನ್ನು ಎಂಜಾಯ್ ಮಾಡೋ ನೇಚರ್ನ. ಇವತ್ತು ಕೂಡ ಅಷ್ಟೇ ನೇಚರ್ನ ಎಂಜಾಯ್ ಮಾಡ್ತಾ ಸಾಂಗ್ ಕೇಳ್ತಾ ಹೋಗ್ತಾಯಿದ್ದೆ. ಒಬ್ಬನೇ ಜರ್ನಿ ಮಾಡಿದೆ, ತುಂಬ ದಿನ ಆಗಿತ್ತಲ್ವ. ಯುಕ್ತನಾದರೂ ನನ್ನ ಜೊತೆ ಇರ್ತಾಯಿದ್ಲು. ಇವತ್ತು ಯುಕ್ತನೂ ಕೂಡ ಅಪ್ಪನ ಜೊತೆ ಬಿಟ್ಟು ಬಂದಿದ್ದೀನಿ. ಅವಳು ಬಂದಿದ್ದರೆ ಅವಳನ್ನು ನೋಡ್ಕೊಳ್ಳೋದ್ರಲ್ಲೇ ಆಗುತ್ತೆ. ವಾಮಿಟ್ ಬರುತ್ತೆ, ನೀರು ಕೊಡು, ತಿನ್ನೋಕೆ ಕೊಡು, ಆ ಥರ ಹಿಂಗೆಲ್ಲ ಇರುತ್ತೆ. ಈಗ ಸಾಗರ ಬಂದು ರೀಚ್ ಆಗಿದ್ದಾಯಿತು. ಹಾಗೆ ಬಟ್ಟೆ ಅಂಗಡಿಗೆ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಶಾಪ್ ಇದು. ಅವರು ಬಸ್ ಸ್ಟ್ಯಾಂಡಿಂದ ಪಿಕ್ ಮಾಡೋಕೆ ಬಂದಿದ್ದರು. ಹಾಗೆ ಹೋಗ್ತಾ ಇದ್ವಿ. ಸಾಗರದಲ್ಲೂ ಕೂಡ ಜಾತ್ರೆ ಅನೌನ್ಸ್ಮೆಂಟ್ ಆಗಿದೆ, ಅಲ್ಲಿ ಬೋರ್ಡ್ ಹಾಕ್ಕೊಂಡಿತ್ತು. ಫೆಬ್ರವರಿ 3ರಿಂದ 11 ಅಂತ ಬರ್ಕೊಂಡಿತ್ತು. ಹಾಗೆ ಇದೆ ನೋಡಿ ಶಾಪು, ಆರ್ನಾ ಕ್ವಾಲಿಟಿ ಕಲೆಕ್ಷನ್ ಅಂತ. ಸಾಗರದ ಬಸ್ ಸ್ಟ್ಯಾಂಡಿಂದ ಹತ್ರನೇ ಆಗುತ್ತೆ. ಮುನ್ಸಿಪಾಲ್ಟಿ ಅಪೋಸಿಟ್ ಸೈಡಲ್ಲಿದೆ. ಗೋಪಿ ಮೆಡಿಕಲ್ ಪಕ್ಕ ಈ ಶಾಪ್ ಇರೋದು. ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಡ್ರೆಸ್ಸು ಬಟ್ಟೆಗಳೆಲ್ಲ ಸಿಗುತ್ತೆ ಇಲ್ಲಿ ನಿಮಗೆ. ಆಲ್ರೆಡಿ ನಾನು ರೀಲ್ಸಲ್ಲಿ ಶೇರ್ ಮಾಡಿದ್ದೀನಿ, ಡೀಟೇಲ್ಸ್ ಬೇಕು ಅಂದರೆ ಅಲ್ಲಿ ನೋಡಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಕೂಡ ಒಂದೆರಡು ಡ್ರೆಸ್ ಎಲ್ಲ ತೊಗೊಂಡು ಬಂದೆ. ನಮ್ಮ ಸಿರ್ಸಿ ಸಿದ್ದಾಪುರದವರೆಲ್ಲ ವಾಟ್ಸಪ್ ಮೂಲಕ ಕೂಡ ಆರ್ಡ್ರ್ ಮಾಡ್ಕೋಬಹುದು. ಎಲ್ಲೇ ಇದ್ದರೂ ಕೂಡ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಕೋಬಹುದು. ಸಾಗರದಲ್ಲೇ ಇದ್ದರೆ ನೀವು ಮಸ್ಟ್ ವಿಸಿಟ್ ಮಾಡಿ ಈ ಶಾಪನ್ನು, ಲೇಡೀಸು. ಹಾಗೆ ಇವರು ಹೋಮ್ ಮೇಡ್ ಚಾಕ್ಲೇಟ್ ಕೂಡ ಮಾಡ್ತಾರಂತೆ. ನಾನು ಹೋದಾಗ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಅಡ್ಡಿಲ್ಲ, ಅಲ್ಲಿ ಕಾಲ್ ಮಾಡೋಕ್ಕೆ ಅದು ಆ ನಂಬರ್ ಅಂತ ಅಲ್ದಾ, ಬೇರೆದಾ? ನಾನು ಕಾಲ್ ಮಾಡಿದ್ದೆ ವಾಟ್ಸಪ್ನ. ಇದು ನಗರಸಭೆದಾ? ಇಲ್ಲ, ಅಪೋಸಿಟ್ ಸೈಡಲ್ಲಿ ಆರ್ನಾ ಕ್ವಾಲಿಟಿ ಕಲೆಕ್ಷನ್. ಓಕೆ, ಮೇಲ್ಗಡೆ ಹೋಗಬೇಕು. ಹಾಯ್. ಹಾಗೆ 6 ಗಂಟೆ ಹಾಗೆ ಸಾಗರದಿಂದ ಸಿರ್ಸಿ ಬಸ್ ಕೂಡ ಸಿಕ್ತು. ಸಿರ್ಸಿ ಕೂಡ ಬಂದಿದ್ದಾಯಿತು. ದೀಪಕ್ ಅವರು ಯುಕ್ತ ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ರು. ರಾಜು ರೆಸ್ಟೋರೆಂಟಿಗೆ ಬಂದು ಊಟ ಮಾಡ್ತಾಯಿದ್ದೀವಿ, ಡಿನ್ನರು. ಹಾಗೆ ಅಲ್ಲೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಫ್ರೆಂಡ್ ಒಬ್ರದ್ದು ಬರ್ತಡೇ ಇತ್ತಂತೆ, ಸೊ ಎಲ್ಲರೂ ಬರ್ತಡೇ ಪಾರ್ಟಿ ಅಂತ ಆಯಿತು. ಆಮೇಲೆ ಬರ್ತಡೇ